ನಿಮಗೆ ಹೊಟ್ಟೆ ಖಾಲಿಯಾಗಿರುವಾಗ ಅಥವಾ ಊಟದ ನಂತರ ಎದೆ ಉರಿಯುತ್ತಿದೆಯಾ? ಇದು GERD ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಆಗಿರಬಹುದು. GERDನ ಸಾಮಾನ್ಯ ರೋಗ ಲಕ್ಷಣಗಳು: ಎದೆ ಉರಿಯುವುದು, ಹೊಟ್ಟೆ ಖಾಲಿ ಇರುವಾಗ, ಊಟದ ನಂತರ ಅಥವಾ ಮಲಗಿದಾಗ, ಬಾಯಲ್ಲಿ ಹುಳಿ ಅಥವಾ ಕಹಿ ರುಚಿ ಕಾಣಿಸುವುದು, ಹೆಚ್ಚು ತೇಗು ಅಥವಾ ಹೊಟ್ಟೆ ಉಬ್ಬುವುದು, ಒಣ ಕೆಮ್ಮು, ಗಂಟಲಲ್ಲಿ ಇರಿಟೇಷನ್ ಅಥವಾ ಧ್ವನಿ ಬದಲಾವಣೆ ಆಗುವುದು, ಕೆಲವೊಮ್ಮೆ ಹೃದಯ ನೋವು ಇದ್ದಂತೆ ಎದೆ ನೋವು ಕಾಣಿಸುವುದು. ಸರಳವಾದ ಮನೆಮದ್ದು: GERD ರೋಗವನ್ನು ನೀವು ಸರಳ ಜೀವನಶೈಲಿ ಬದಲಾವಣೆಗಳಿಂದ ಮನೆಯಲ್ಲಿಯೇ ನಿಯಂತ್ರಿಸಬಹುದು. ಸ್ವಲ್ಪವಾಗಿ ಹೆಚ್ಚು ಬಾರಿ ಊಟ ಮಾಡಿ. ಊಟದ ನಂತರ ಕನಿಷ್ಠ 2 ಗಂಟೆ ಮಲಗಬೇಡಿ. ಕಾಫಿ, ಚಾಕೊಲೇಟ್, ಖಾರದ ಆಹಾರ, ಎಣ್ಣೆ, ಕರಿದ ಪದಾರ್ಥ, ಹುಳಿ ಹಣ್ಣುಗಳು, ಸಾಫ್ಟ್ ಡ್ರಿಂಕ್ಸ್, ಮದ್ಯ ಮತ್ತು ಪುದೀನವನ್ನು ಬಳಸಬೇಡಿ. ಮಲಗುವಾಗ ತಲೆ ಮತ್ತು ಎದೆಯ ಭಾಗವನ್ನು ಸ್ವಲ್ಪ ಏರಿಸಿ ಮಲಗಿ ಮತ್ತು ತೂಕವನ್ನು ಸರಿಯಾಗಿ ಇಟ್ಟುಕೊಳ್ಳಿ. GERD ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಆಹಾರಗಳು: ಓಟ್ಸ್, ಬಾಳೆಹಣ್ಣು, ಶುಂಠಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸ್ವೀಕರಿಸಿ. ಹೆಚ್ಚಾಗಿ ತಿಂದರೆ ರೋಗ ಲಕ್ಷಣಗಳು ಹೆಚ್ಚಾಗಬಹುದು. ತರಕಾರಿಗಳು: ಬ್ರೋಕೊಲಿ, ಪಾಲಕ್, ಬೀನ್ಸ್, ಬಟಾಣಿ ಮುಂತಾದವುಗಳನ್ನು ಬಳಸಿ. ಹುಳಿ ಇಲ್ಲದ ಹಣ್ಣುಗಳು, ಕಲ್ಲಂಗಡಿ, ಸೇಬು ಮುಂತಾದವುಗಳನ್ನು ತಿನ್ನಿ. ಧಾನ್ಯಗಳು: ಬ್ರೌನ್ ರೈಸ್, ಗೋಧಿ, ಚಪಾತಿಗಳನ್ನು ಬಳಸಿ. ಮೊಸರು, ಸಕ್ಕರೆ ಇಲ್ಲದ ಅಲೋವೆರಾ ಜ್ಯೂಸ್ ಅನ್ನು ಕುಡಿಯಿರಿ. ಓವರ್ ದ ಕೌಂಟರ್ ಮೆಡಿಸಿನ್: ಒಮೆಪ್ರೆಜಾಲ್ 20 ಮಿಲಿಗ್ರಾಂ ಊಟಕ್ಕೆ ಮುಂಚೆ ಕೆಲವು ದಿನ ತೆಗೆದುಕೊಂಡರೆ ತೊಂದರೆಗೆ ಪರಿಹಾರ ದೊರೆಯಬಹುದು. ಸಮಸ್ಯೆ ಮುಂದುವರಿದರೆ, ನುಂಗಲು ಕಷ್ಟವಾದರೆ, ವಾಂತಿಯಲ್ಲಿ ರಕ್ತ ಬಂದರೆ ಅಥವಾ ಪುನಃ ಸಮಸ್ಯೆ ಬಂದರೆ ತಕ್ಷಣ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನು ಸಂಪರ್ಕಿಸಿ. GERD ಅನ್ನು ಸರಿಯಾದ ಸಮಯದಲ್ಲಿ ಜೀವನಶೈಲಿ ಬದಲಾವಣೆ ಮತ್ತು ವೈದ್ಯಕೀಯ ಸಲಹೆಗಳಿಂದ ಸುಲಭವಾಗಿ ನಿಯಂತ್ರಿಸಬಹುದು. ನಿಮ್ಮ ಹೊಟ್ಟೆಯನ್ನು ಆರೋಗ್ಯಕರವಾಗಿಡಿ, ಅದು ನಿಮ್ಮ ಆರೋಗ್ಯದ ಕೇಂದ್ರ. ಹೀಗೆ ಮತ್ತಷ್ಟು ಆರೋಗ್ಯ ಸಲಹೆಗಳಿಗಾಗಿ ಗಟ್ ಡಾಕ್ಟರ್ ಚಾನೆಲ್ಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.